ಇವತ್ತಿನ ದಿವಸ ರೈತ ಸುಖವಾಗಿ ಅವನ ಕಷ್ಟದಲ್ಲ ಕಷ್ಟದಲ್ಲೇ ಸುಖವಾಗಿ ಯಾರು ಇಲ್ಲ. ಯಾಕೆ ಸುಖವಾಗಿ ಯಾರು ಇಲ್ಲ. ನೀವು ಅಂದಾತ್ರು ಕುಡಿಯಕ್ ನೀರಿಲ್ಲ, ಎಲ್ಲಿನ ಸುಖವಾಗಿರಕ್ ಸಾಧ್ಯ ಆಗ್ತೆ ಮತ್ತೆ. ಅಲ್ಲ ಕಣಮ್ಮ, ಈಗ ನಿಮ್ಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾವ್ರೆ. ಅಯ್ಯೋ ಈ ಬಸ್ ಕೊಡ್ತಾವ. ಬೇಕಾಗಿರಲ್ಲ, ಅದು ಬೇಕಾಗಿಲ್ಲ. ಬೇಕಾಗಿಲ್ಲ, ಅದು ಇಲ್ದಿರೋ ನಡೀತಿದ್ದೆ. ಇವತ್ತಿನ ರಾಜಕೀಯ ನೋಡಿದ್ರೆ ಏನ್ ಅನ್ಸುತ್ತಮ್ಮ ನಿಮ್ಗೆ? ಏನ್ ಅನಿಸ್ತೈತೆ ನಮಗೆ? ಬಡವ್ರ ಬಗ್ಗರಿಗೆಲ್ಲ ಹಾಳು ಮಾಡಾರ ಅನಿಸ್ತೈತೆ ಅಷ್ಟೇ. ಎಲೆಕ್ಷನ್ ಬಂದ್ಬಿಡ್ತು, ಲೋಕಸಭೆ ಚುನಾವಣೆ. ಈ ಬಾರಿ ಹಾಸನದಲ್ಲಿ ನಿಮ್ಮ ಒಂದು ಮತ JDS-ಗೋ ಅಥವಾ ಕಾಂಗ್ರೆಸ್ಗೋ ಹಾಕ್ತಿವಿ? ಯಾವ್ದೋ ಒಂದ್ ದೇವ್ರು ಯಾವ್ದು ಕೊಡುತ್ತೆ ಅದಕ್ಕೆ ಹಾಕೋದು ಅಂತ ದೇವ್ರು ಬಂದು ಹೇಳ್ಬೇಕು ನಿಮ್ಗೆ. ಹೇಳ್ಬೇಕು, ಆಗ ಹಾಕೋದು. ಲಕ್ಷ್ಮಿ ಹಾಕ್ಬಿಡು, ನಿಮ್ಗೆ ಇವ್ರು ಓಟು ಅಂದ ತಕ್ಷಣ ಪಟ್ಟ ಅಂತ ಹೊತ್ಬಿಡ್ತೀರ ಹೋಗಿ. ಯಾವ ದೇವ್ರು ನಿಮ್ದು? ಯಾವ್ದೋ ಒಂದು ಮನೆ ದೇವ್ರು ಯಾವ್ದಮ್ಮ? ಮನೆ ದೇವ್ರು ಹನುಮಂತರಾಯ. ಹನುಮಂತರಾಯ ಹಂಗಾರೆ ಫಿಕ್ಸ್ ಬಿಡಿ, ನೀವು ಯಾವ್ದಕ್ಕೂ ಓಟ್ ಹಾಕ್ತದೆ ನಂಗೆ ಗೊತ್ತು. ಗೊತ್ತಾತಾ? ಲಕ್ಷ್ಮಮ್ಮ ಅವರಿಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಅಮ್ಮ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಈ ಸಲ ಸಂಸದರು, ಇಲ್ಲಿನ ಸಂಸದರು ಏನ್ ಕೆಲಸ ಮಾಡೋರೆ? ನಮ್ಮಂತ ಬಡವ್ರಿಗೆ ಏನು ಉಪಯೋಗಕ್ಕೆ ಬರೋ ಅಂತದ್ ಏನು ಮಾಡಿಲ್ವಲ್ಲ. ಯಾರಾದ್ರೂ ಏನು ಇಲ್ಲ ನಿಮ್ಗೆ ಅಂತೀರಾ? ಯಾರು ಬಂದ್ರು ನಮ್ ಕೂಲಿ ಮಾಡೋದೇನು ಯಾರೇನ್ ತಪ್ಸಕಲ್ಲ. ನಾವು ಕೇಳ್ಕೊಂಡ್ ತಿಂತಿರೋದೇ. ಎಲೆಕ್ಷನ್ ಬಂದಾಗ ಬರ್ತಾರೆ, ಹೋಯ್ತಾರ, ಅಷ್ಟೇ ತಾನೆ ಅವ್ರದ್ದು. ಅಷ್ಟ್ ಬಿಟ್ರೆ ಏನು ಇಲ್ವಲ್ಲ. ತಗದಾಗ ಅಂತಿದ್ರಲ್ಲ, ಬಿಸಿಲು ತರ ನಾವು JDS-ಗೆ ಹಾಕಂದ್ ನಾವು. ಯಾಕೋ? ಯಾಕೆ? ಯಾಕೆಂದ್ರೆ ನೇಳ ಅಂತ ಹೇಳಪ್ಪ ನಾವಿನ್ನ ಮನೇಲಿ ಮೆಂಗುಸು ತುಂಬಾ ಗೋಳ್ ಕೊಟ್ಟವ್ರೆ. ಇಲ್ಲ, ನಮ್ಗೇನ್ ಗೋಳೆ, ನಾವು ಚೆನ್ನಾಗಿದೀವಿ. ಚೆನ್ನಾಗಿದೆ ಕಣ ನಾವು. ಕಾಂಗ್ರೆಸ್ ಯಾಕೆ ಇಷ್ಟ ಆಗಿಲ್ಲ? ನಮ್ಗೇನ್ 2,000 ನಂಗೇನ್ ದುಡ್ಡು ಹಾಕ್ಯಾರ ಕನಸಕ್ಕೆ, ಹೆಂಗ್ಸಿಗೆ ಹಾಕ್ಯಾರ, ನಮ್ಗೇನ್ ಹಾಕಿಲ್ವಲ್ಲ. ಅದೇ 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 ಅನ್ಕಂಡೆ. ಮತ್ತೆ ಹೆಂಗ್ಸ ನಮ್ಗೆ ಗಣಸಿ ದುಡ್ಡು ಹಾಕಿಲ್ಲ, ನಾವು ಗಣಸ ಏನು ಓಟ್ ಹಾಕಿರಕಲ್ವಾ. ನಮ್ಗೆ ಕೊಡ್ಬೇಕಾಯ್ತು ಅವ್ರಂಗ. JDS-ಗೋ ಅಥವಾ ಕಾಂಗ್ರೆಸ್? JDS. ಅದೇ JDS-ಗೆ ಅಂದ್ರೆ ಹೆಂಗೆ? JDS-ಗೆ ಹಾಕ್ಬೇಕು, ಕಾಂಗ್ರೆಸ್ ಬೇಡಿ. JDS-ಗೆ ಹಾಕೋಣ. ಅಲ್ಲ, ತುಂಬಾ ಕಡೆ ಎಲ್ಲ ಕಾಂಗ್ರೆಸ್ ಬಂದ್ಕೊಂಡ್ರೆ ತುಂಬಾ ಒಲವು ತೋರಿಸ್ತಾ ಇದ್ರೆ ಹೆಣ್ಮಕ್ಳು. ಗ್ಯಾರಂಟಿ ಮೇಲೆ ಗ್ಯಾರಂಟಿಗೆ ನಿಮ್ಗೆ ಯಾವ್ದು ಗ್ಯಾರಂಟಿ ಸಿಕ್ಕಿಲ್ವೇನೋ? ಇಲ್ಲ, ಯಾವಾಗ್ಲೂ ಹಾಕೋದೇ ನಾವು JDS-ಗೆ. ಯಾವಾಗ್ಲೂ ಹಾಕೋದು ಅಂತ ಇವಾಗ್ಲೂ ಅದೇನಾ? ಇವಾಗ್ಲೂ ಅದೇನೆ. ಯಾವಾಗ್ಲೂ ಒಂದೇ ಕೆಲಸ ಮಾಡ್ತಿದ್ರೆ ಬೇಜಾರಾಗಲ್ವಾ? ಖಂಡಿತ ಇಲ್ಲ. ಯಾಕೋ? ಯಾಕೆ ಅಂದ್ರೆ ಪ್ರೀತಿ ಇರುತ್ತೆ ಆ ಕೆಲ್ಸದ ಮೇಲೆ. ಒಂದ್ ಚಾನ್ಸ್ ಕೊಡಿ ಅಂತಾರಪ್ಪ. ನೋಡೋಣ ನೋಡೋಣ ಯಾರನ್ನ. ಏನೋ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ರಲ್ಲ ಕೂತ್ಕೊಂಡು, ಯಾರಿಗ ಓಟ್ ಹಾಕೋದು ಏನ್ ಮಾಡೋದು ಅಂತಾನೆ ಇರ್ಬೇಕು. ಯಾರ್ಗ ಹಾಕ್ಬೇಕಪ್ಪ? ಮೋದಿಗೆ ಹಾಕೋಣ ಅಂತ ಇದೀವಪ್ಪ. ಅವರೇ ನಮಗೆ ಇದು ಮಾಡಿರೋದು. ಗೌಡ್ರು ಮೋದಿ ಒಂದಾಗ್ಬಿಟ್ಟವ್ರೆ ಅಂತ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಮಾಡ್ಬೇಕು ಅಂತ ಮಾಡ್ತಾ ಇದೀವಪ್ಪ. ಕಾಂಗ್ರೆಸ್ ಅವ್ರೇನು ಅನುಕೂಲ ಮಾಡ್ಕೊಟ್ಟಿಲ್ವಾ? ಮಾಡ್ಯವ್ರೆ, ಅವರು ಮಾಡ್ಯವ್ರೆ, ಅವ್ರಿಗೂ ಮಾಡ್ಬೋದು. ಮಾಡಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ಬೇಕು. ಇದ್ರಕ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ಮಾಡೋದು ಮಾಡಿದೀವಿ. ಈಗ ಗೌಡ್ರ ನಿಜ ಹೇಳಿ, ಹಾಸನದಲ್ಲಿ ಮೋದಿ ಮುಖ ವರ್ಕೌಟ್ ಆಯ್ತದೋ ಗೌಡ್ರ ಮುಖ ವರ್ಕೌಟ್ ಆಯ್ತದ? ಗೌಡ್ರದಯ. ನಾನೇನ್ ಮಾಡ್ದೆ ನೋಡಿ ಸರ್. ಅಮ್ಮ ನಮಸ್ಕಾರ. ಅಪ್ಪ 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 ಅಪ್ಪ, ಏನಮ್ಮ ಈ ಮಟ್ಟಿಗೆ ನಮಸ್ಕಾರ ಹೊಡೆದ್ಬಿಟ್ರಿ? ಅವನು ನಮ್ಮ ಅನ್ನ ಕೊಡ್ತಾವನೆ, ಅವನಿಗೆ ನಾವು ಗೆಲ್ಲೋದು. ನಾವು ಹಾಕೋದೇ ಅವನಿಗೆ. ಯಾರಿಗೆ? ಈಗ ಅನ್ನ ಕೊಡ್ತಾವನಲ್ಲ 2,000. ಅಂದ್ರೆ ಕಾಂಗ್ರೆಸ್ ಅವ್ರಿಗೋ JDS-ಗೋ? ಕಾಂಗ್ರೆಸ್. ಮನ್ಸಲ್ಲಿ ಇಟ್ಕೊಬಿಟ್ಟಿದ್ರ? ಅದು ನಂದು ಧರ್ಮ. ಅವನ್ನ ಅನ್ನ ತಿಂದು ನಾವು ಮೋಸ ಮಾಡಬಾರ್ದು, ಒಳ್ಳೇದಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.